ಯಾರವರು? ಕೈ ಬಿಡ್ರಿ. ಏನು ಗಂಗಾ, ಇಂಥ ಹೊತ್ತಿನಲ್ಲಿ ಕಣ್ಣ ಮುಚ್ಚಲೆ ಆಟವೇ? ರೀ, ಆನಂದದ ಭಾಸ್ಕರನು ಉದಯಿಸಿ ಬರುವಾಗ ನನಗೆ ಯಾವಾಗ್ಲೂ ಒಳ್ಳೆ ಸಮಯ ಇರುತ್ತೆ. ಅದಕ್ಕಾಗಿ ಓಡೋಡಿ ಬಂದೆ ನಿಮಗೆ ಊಟ ಬಡಿಸೋದಕ್ಕೆ ಅಂತ. ಅಂದ್ರೆ ಇಂಥ ಅವಸರದಲ್ಲಿ? ಅಂದ್ರೆ ನಾನೀಗ ನಿಮ್ಮ ಮಗುವಿನ ತಾಯಿ ರೀ. ಹೌದೇ ಗಂಗಾ, ನೀನು ನನ್ನ ಮಗುವಿನ ತಾಯಿಯಾಗುತ್ತಿದೆಯಾ? ಈ ಸಂತೋಷದ ಸಮಯದಲ್ಲಿ ನಿನಗೇನು ಉಡುಗೊರೆ ಕೊಡ್ಲಿ ಗಂಗಾ? ರೀ, ನಮ್ಮಿಬ್ಬರ ಭಾಗ್ಯದ ಜ್ಯೋತಿ ನನ್ನಲ್ಲಿರುವಾಗ ಇದಕ್ಕಿಂತ ಇನ್ನೂ ಏನ್ ಕೊಡ್ತೀರಾ ರೀ? ಗಂಗಾ ಗಂಗಾ, ಎಂತ ಸಮೃದ್ಧಿ ಹೆಂಡತಿ ಸಿಕ್ಕಿಲೆ ನನ್ನ ಬಾಳಿಗೆ. ಬಿಸಿಲಿಂದ ಬಾಯಾರಿ ಕೂತಿದ್ದೀರಾ? ಈ ದಣಿದ ದೇಹಕ್ಕೆ ಮೊದಲು ಊಟ ಹಾಕಿ ಆಮೇಲೆ ನನ್ನನ್ನು ವರ್ಣನೆ ಮಾಡುವಂತೆ. ಹಸುವಿನ ನೃತ್ಯ ತೇಗಿಸುವ ವಿಷಯವನ್ನೇ ನೀನು ನನಗೆ ಅರ್ಪಿಸಿರುವೆ ಎಂದಾಗ ನನಗೆ ಏತಕ್ಕೆ ಬೇಕು ಗಂಗಾ ಊಟ? ಸೂರ್ಯನ ಮುಖವನ್ನೇ ಮರೆಮಾಚಿ ಸಿರಿಗೊಂಚು ಬಾಗಿದ ಈ ಮಾವಿನ ಗಿಡದ ಬುಡಕ್ಕೆ ಅಡಿಪಾಯ ಹಾಕಿ ಕೂಡಿ ಹಾಡೋಣ ಬಾರಿ. ರೀ, ಊಟ ಇಲ್ಲಿದೆ. ಮೊದಲ ಹಾಡ ಆಮ್ಯಾಗ ಊಟ. ನೀ ಇಷ್ಟ ಕಣೆ, ಯಾಕೋ ಏನು ನಾನು ನಿನ್ನ ಮೆಚ್ಚಿದೆ, ಯಾಕೋ ಏನು ನಾನು ನಿನ್ನ ಮೆಚ್ಚಿದೆ.
ಮಾಡ್ತಿರೋ ಅಥವಾ ಇಲ್ಲಿ ನಿಲ್ತಿರೋ? ಗಂಗಾ, ಊಟ ಆಮೇಲೆ ಮಾಡುತ್ತೇನೆ. ಹೊಲದಲ್ಲಿರುವ ಬೆಳೆ ಹಾಳು ಮಾಡುತ್ತಿರುವ ಈ ಗಿಡವನ್ನು ಮೊದಲು ಕಡಿದು ಹಾಕ್ತೀನಿ. ನಿಮ್ ಇಷ್ಟ ರೀ, ನಿಮ್ಗೆ ಹೇಗ್ ತಿಳಿತೋ ಹಾಗೆ ಮಾಡಿ. ಶಿವ್ಯಾ, ನಿಲ್ಲಿಸಿ ಗಿಡ ಕಡಿಯುವುದನ್ನು. ಯಾಕೆ ಗೌಡ್ರಿ? ಯಾಕೆ ಎಂದು ನನ್ನನ್ನೇ ಪ್ರಶ್ನಿಸುತ್ತಿರಲ್ಲ ಮಗನೇ. ಯಾರ ಅಪ್ಪಣೆಯಿಂದ ಈ ಗಿಡ ಕಡಿಯುತ್ತಿರುವೆ? ಇದೇನು ಗೌಡ್ರೆ ನೀವು ಆಡುತ್ತಿರುವ ಮಾತು? ನನ್ನ ಹೊಲದಲ್ಲಿರುವ ಗಿಡ ಕಡಿಲಿಕ್ಕೆ ಯಾರ ಅಪ್ಪಣೆ ತೆಗೆದುಕೊಳ್ಳಬೇಕು? ಅಂದ್ರೆ ನೀವೇನು ಫಾರೆಸ್ಟ್ ಆಫೀಸರಾ? ಲೇ ಹಲ್ಕಾಣನ ಮಗನೇ, ಈ ಹೊಲ ಯಾರು ಎಂದು ತಿಳಿದು ನೀನು ಈ ಗಿಡ ಕಡಿಯುತ್ತಿರುವೆ? ಈ ಹೊಲ ನಂದು. ಲೇ ಗೌಡ, ಈ ಹೊಲ ನಿನ್ನದು ಎಂದು ಹೇಳಲಿಕ್ಕೆ ನೀನೇನು ನಮ್ಮ ಅಪ್ಪನ ಮಗನೇ? ಲೇ ಶಿವ್ಯಾ, ಅಂದು ನಿನ್ನ ಮನೆತನದ ಅಡಚಣೆಗಾಗಿ 20,000ಕ್ಕೆ ನಿನ್ನ ಹೊಲವನ್ನು ನನಗೆ ಖರೀದಿ ಬರ್ಕೊಟ್ಟು ಇಂದು ಇಲ್ಲವೆಂದು ತಿರುಗಿ ಬೀಳುವೆ ಆ ಮಗನೇ. ಇದೇನು ಗೌಡ್ರೆ ನೀವು ಆಡುತ್ತಿರುವ ಮಾತು? 25,000ಕ್ಕೆ ನಾನು ಹೊಲ ಬರೆದು ಕೊಟ್ಟಿದ್ದೇನಾ? ಗೌಡ್ರೆ, ನಾನು ನಿಮ್ಮ ಹತ್ತಿರ ತೆಗೆದುಕೊಂಡದ್ದು ಬರೀ 1,000 ರೂಪಾಯಿ. ಅದು ಬಡ್ಡಿಯಂತೆ ಮಾತನಾಡಿ ತಂದಿರುತ್ತೇನೆ. ಈ ರೀತಿ ಅದನ್ನು ಬಿಟ್ಟು ಈ ರೀತಿ ಹೊಲವನ್ನೇ ಬರೆದು ಕೊಟ್ಟಿದ್ದೇನೆಂದು ಹೇಳಿ ಯಾವ ರೈತನ ಗೋಣು ಮುರಿದು ನೇಣ ಹಾಕಬೇಕೆಂದು ಮಾಡಿದ್ದೀರಿ? ನೋಡಪ್ಪ, ನಾವೇನು ನಿನ್ನ ಗೋಣು ಮುರಿದು ನೇಣು ಹಾಕಾಕ ನಾವೇನು ಕಲೆಕ್ಟರ್ ಸಾಹೇಬ್ರಲ್ಲ. ನೋಡಪ್ಪ, ಗೌಡ್ರು ಸಾವುಕಾರಿಗೇನ ಮಳ ಹಾಕಿ ನೋಡೋರು ಅಟ್ಟ ನಾವು. ನೀನು ಗೂಡು ಸುಟ್ಟೈತಂತೇಳಿ ನಮ್ಮಂತೆಗೆ 20,000 ರೂಪಾಯಿ ಸಾಲ ತಗೊಂಡು ಹೋಗೋದಲ್ದ ಈ ಹೊಲ ನಮ್ಮ ಹೆಸರಿಗೆ ಬರೆದು ಬಿಟ್ಟು. ಇದೇನು ತಲಾಟೆಯವರೇ ನೀವು ಮಾತನಾಡುತ್ತಿರುವ ಮಾತು? ಅನ್ಯಾಯವಾಗಿ ಈ ಬಡ ರೈತನ ಜೀವ ಹಿಂಡಬೇಡಿ, ನಿಮ್ಮ ಕಾಲಿಗೆ ಬೀಳುತ್ತೇನೆ. ತಲಾಟೆಯವರೇ, ನನ್ನ ಭೂತಾಯಿ ಆನೆಗೂ ನಾನು ನಿಮ್ಮ ಹತ್ತಿರ ತೆಗೆದುಕೊಂಡದ್ದು ಬರೀ 1,000 ರೂಪಾಯಿ. ಹಾಗೆ ನೀವು 25,000ಕ್ಕೆ ಹೊಲ ಬರೆದು ಕೊಟ್ಟಿದ್ದೇನೆ ಎಂದು ಹೇಳುತ್ತಿರುವಿರಲ್ಲ, ಹೇಗೆ ತೀರಿಸಲಿ ನಿಮ್ಮ ಹಣವನ್ನು? ಸಾಯುವವರೆಗೂ ನಿನ್ನ ತಮ್ಮನನ್ನು ನನ್ನ ಮನೆಯಲ್ಲಿ ದುಡಿದು ಮುಟ್ಟಿಸಲಿಕ್ಕೆ ಹೇಳು. ಇಲ್ಲ 20,000ಕ್ಕೆ ಗೌಡರಿಗೆ ಹೊಲ ಖರೀದಿ ಕೊಟ್ಟಿದ್ದೇನೆಂದು ನಿಜ ಮಗಳು. ಲೇ ಗೌಡ, ಹೊಲ ನನ್ನದಲ್ಲ ಎಂದು ಹೇಳುತ್ತೇನೆ ವಿನಃ ನನ್ನ ತಮ್ಮನನ್ನು ನಿನ್ನ ಕೈಯಲ್ಲಿ ಜೀತದಾಗ ದುಡಿಸಲಾರೆ. ದುಡಿಸದಿದ್ದರೆ ಕೇಡಗಾಲ ಸಮೀಪಿಸಿತು ಶಿವ್ಯಾ ನಿನ್ನ ದೊಡ್ಡ ಸಂಸಾರಕ್ಕೆ. ಬಿಚ್ಚಿ ಹೋದು ಇವನ ಸಾಲದ ಸಲುವಾಗಿ ಬರಕೊಟ್ಟದ್ದನ್ನು ತಲಾಟಿ. ನೋಡಪ್ಪ ಶಿವಣ್ಣ, ಪಂಪ್ ಸೆಟ್ ಸಾಲ ತೀರಿಸ್ನ ತೋದಿದ್ದು 5,000. ಒಟ್ಟಿಗೆ ಹಿಟ್ಟಿಲ್ಲ, ಗೂಡು ಸುಟ್ಟೈತಿ, ಜೋಳ ತಗೋತನ ತೋದದ್ದು 5,000. ಮಣ್ಣ ಮನಿ ಪಟ್ಟಿ ಬಿರಾಡ ಬೀಜ ಗೊಬ್ಬರ 200 ಕುರಿ ಗೂಡಿನ ಸಹಾಯಧನಕ್ಕಾಗಿ ತಿರುಗಾಡಿ ಖರ್ಚು ಮಾಡಿದ್ದು ಎಲ್ಲ ಸೇರಿ ಬಡ್ಡಿ ಸೇರಿ ಊರ್ ಹಿರಿಯರ ಸಮ್ಮುಖದಲ್ಲಿ ಮತ್ತೆ ಸಾಕ್ಷಿ ತಂದು ಗೊತ್ತನ ಡಬರಿ ಕರ್ಯಪ್ಪ, ಡೊಳಸೂರು ಕರ್ಯ, ಜಂಗಲಗುತ್ತಿ ಮಹಾದೇವ್, ಔಟಿ ಮಾಂತೇಶ್, ಗಡ್ಡಿ ಸುರೇಶ್, ರೊಳ್ಳಿ ಸಿರಸೈಲ ಮತ್ತು ಹೊಳ್ಳಿ ಇದಕ್ಕೆ ಮೇನ್ ಸೂತ್ರದ ಒಬ್ಬಿದ್ರಿ ನಮ್ಮ ಕುರಿಪಿಗಾಲ ನವ್ಯಾವು ಬಿದ್ರಿ. ಎಲ್ಲಿದಾರಿ ನಾವು ಕಾಣವಲ್ಲ. ಈ ಭೂತಾಯಿ ಸಾಕ್ಷಿಯಾಗಿ ಬರೆದ ಕೊಟ್ಟ ಕರಾರ ಪತ್ರ ಇದ. ಗೌಡ್ರಿ, ಒಂದಲ್ಲ ಎರಡಲ್ಲ 20,000 ಗಂಟ್ಲೆ ನಿಮ್ಮ ಹತ್ತಿರ ನಾನು ಎಲ್ಲಿಂದ ಸಾಲ ತೆಗೆದುಕೊಳ್ಳಲಿ? ನಾನು ಸಾಲ ತೆಗೆದುಕೊಂಡದ್ದು ಬರೀ 1,000 ರೂಪಾಯಿ. ಗೌಡ್ರಿ, ಶಂಗಾದ ಮಾಲಿನಲ್ಲಿ ಬಂದ ಬೆಲೆಯಿಂದ ಹಣದಿಂದ ಮನೆ ಪಟ್ಟಿ ಕಟ್ಟಿದ್ದೇನೆ. ಹೆಂಡತಿ ಆಭರಣ ಮಾರಿ ಕುರಿ ತೆಗೆದುಕೊಂಡಿದ್ದೇನೆ. 10,000 ಕಿಮ್ಮತ್ತಿನ ಎತ್ತು ಮಾರಿ ಜೋಳ ತೆಗೆದುಕೊಂಡಿದ್ದೇನೆ. ಅಂದಾಗ ನಾನು ನಿಮ್ಮ ಹತ್ತಿರ ಇಷ್ಟೊಂದು ಸಾಲ ಎಲ್ಲಿಂದ ತೆಗೆದುಕೊಳ್ಳಲಿ? ನಾನು ನಿಮ್ಮ ಹತ್ತಿರ ಸಾಲ ತೆಗೆದುಕೊಂಡದ್ದು ಬರೀ 1,000 ರೂಪಾಯಿ ಗೌಡ್ರಿ, 1,000 ರೂಪಾಯಿ. ಅನ್ಯಾಯವಾಗಿ ನನ್ನ ಹೊಲಕ್ಕೆ ಕೈ ಹಾಕಬೇಡಿ ಗೌಡ್ರಿ, ನಿಮ್ಮ ಕಾಲಿಗೆ ಕಾಲಿಗೆ ಬಿದ್ದರು ಕರುಣೆ ತೋರಿ ಕೈ ಬಿಡುವನಲ್ಲ ಶಿವ್ಯಾಯಿ ಕಟುಕ. ಹಿಡಿದಿದ್ದೇ ನನ್ನ ಹಠ. ಅಂದು ನಿನ್ನ ಕುತ್ತಿಗೆಗೆ ಆಪತ್ತು ಬಂದಾಗ
ಕತ್ತು ಹೋಗುತ್ತಿದೆ ಗೌಡ್ರೆ ಎಂದು ನನ್ನ ಮುಂದೆ ಡಾಂಬಿಕತನದ ನಾಟಕವಾಡಿ ಇಂದು ನನಗೆ ಗೊತ್ತಿಲ್ಲವೆಂದು ಮಗಳುವೆ ಆ ಮಗನೇ. ನಿನ್ನನ್ನು ಕಂಬಕ್ಕೆ ಕಟ್ಟಿ ಚರ್ಮ ಸುಲಿದು ಬಿಟ್ಟೇನು. ಈ ಕಾಳಿಂಗ ಸರ್ಪದ ಜೊತೆ ವ್ಯವಹಾರ ಮಾಡಬೇಕೆಂದರೆ ಎಲ್ಲ ವ್ಯವಹಾರಗಳು ಚೊಕ್ಕಟೆಯಾಗಿಟ್ಟಿರಬೇಕು. ಫಲ ಬರೆದು ಕೊಟ್ಟಿಲ್ಲವೆಂದು ಮತ್ತೆ ಮತ್ತೆ ಮಗಳಿದರೆ ಇನ್ನುಳಿದ 5,000 ಹಣ ಸಹ ನಿನಗೆ ದೊರಕಲಾರದು. ಬಲು ಎಚ್ಚರ. ಬೇಡದನಿ, ಆ ಘಟ್ಟ ಹಿಡಿದು ಈ ಬಡವರಿಗೆ ಗಟ್ಟಿಗೆ ನೀರಿಗೂ ಸಹ ಇರಲಂತೆ ಮಾಡಬೇಡಿ. ನಿಮ್ಮ ಕಾಲಿಗೆ ಬೀಳ್ತೀನಿ ನೋಡಿ. ಬಡವರ ಪಾಲಿನ ಭಾಗ್ಯವಂತರು ನೀವು ಅಂದ ಮೇಲೆ ನೀವೇ ಈ ರೀತಿ ಮಾಡಿದ್ರೆ ರೈತರು ಉಳಿಯುವುದಾದ್ರೂ ಹೇಗೆ? ನೋಡಿದನಿ, ಸಾಲ ಬೇಕಾದ್ರೆ ಹೇಗಾದ್ರೂ ಮಾಡಿ ತೀರಿಸ್ತೀವಿ, ಆದ್ರೆ ನಮ್ಮ ಹೊಲಕ್ಕೆ ಮಾತ್ರ ಕೈ ಹಚ್ಚಬೇಡಿ. ನಿಮ್ಗೆ ಕೈ ಮುಗಿ ಹೇಳ್ಕೊತೀನಿ, ನಿಮ್ಮ ಶರಗೊಡ್ಡಿ ಬೇಡ್ಕೊಳ್ತಾ ಇದ್ದೀನಿ. ನನ್ನನ್ನು ನಿಮ್ಮ ಮಗಳು ಅಂತ ತಿಳಿದುಕೊಂಡು ಇದೊಂದು ಸಾರಿ ನೋಡ್ ತಂಗಿ ಗಂಗಮ್ಮ, ಯಾಕೆ ಸುಮ್ಮ ದುಃಖ ಮಾಡಿ ಯಾಕೆ ಅಳತಿ? ನಮ್ಮ ಗೌಡ್ರಿಗೆ ಯಾಕೆ ಶರಗೊಡ್ಡಿ ಬೇಡ್ಕೊಳತಿ? ಸುಮ್ಮ ಜರಗ ಕುಲಕರ್ಣಿ, ಮುಂದುತ್ತರಿಸಿದರೆ ನಿನ್ನ ನಾಲಿಗೆಯನ್ನು ಸೀಳಿ ಬಿಟ್ಟನ ಮಗನ. ಎಚ್ಚರ ಎಚ್ಚರ. ನಿಮ್ಮಂತ ನೂರಾರು ಕುಂಡಿಗಳನ್ನು ಒಂದು ನಾಲಿಗೆಯನ್ನು ಕಿತ್ತು ಒಂದರ ಮೇಲಿಟ್ಟು ಪುಡಿಯಾಗಿಸುವ ಈ ಕಾಳಿಂಗರ ಎತ್ತರ ಒಂದು ಬೀಳುವೆ ಆ ಮಗನೇ. ಲೇ ಗೌಡರ ಎಂಜಲತ್ತಿಂದ ಬದುಕುತ್ತಿರುವ ಬಂಡನ ಮಗನೇ, ನಿನ್ನಂತವರಿಗೆ ಗಂಡನಾಗೆ ಸಾಯ್ತೀನಿ ವಿನಃ ನಿನ್ನಂತವನ ಕೈಯಲ್ಲಿ ಚಂಡನಾಗಿ ಸಾಯಲಾರೆ. ಬೇಡ ಕಳನ, ನಿಮ್ಗೆ ಕೈ ಮುಗಿ ಕೇಳ್ಕೊತೀನಿ. ನನ್ನ ಪತಿಗೆ ಜೀವದಾನ ನೀಡಿ, ಪತಿ ಭಿಕ್ಷೆ ನೀಡಿ. ನಮಗೆ ಎದುರಾಗದೆ ನಿನ್ನ ಒಲವನ್ನು ನಮಗೆ ಕೊಡದಿದ್ದರೆ ನಿನ್ನ ಕೊರಳಿಗೆ ನಿನ್ನ ಗಂಡನ ಎಲವು ಕೊರಳಿನ ದಂಡೆ. ತಿರ್ಗ ಮುರುಗ ಮಾತಾಡಿದ್ರೆ ನಿನ್ನ ಗಂಡನ ಸೊಂಡಿನ ಹೊರುತ್ತೇವ. ಯಪ್ಪ ಸಾವುಕಾರ್ರೆ, ನಿಮ್ಗೆ ಕೈ ಮುದ್ದು ಕೇಳ್ಕೊಳ್ತೀನಿ ನೋಡ್ರಪ್ಪ. ನೀವು ಈ ರೈತರಿಗೆ ಭಾಗ್ಯವಂತರು, ರೈತರ ಪಾಲಿನ ಕರುಣಾಮೂರ್ತಿಗಳು. ನೀವೇ ಈ ರೀತಿ ನಮ್ಮನ್ನು ಕಾಡಿ ಬೇಡಿದ್ರೆ ನಾವೆಲ್ಲಿಗಾದ್ರೂ ಹೋಗ್ಬೇಕು ನೋಡಿ. ತಿಳಿಯದು ಏನು, ನನ್ನ ಪತಿ ಹಾಗೂ ನನ್ನ ಮೈದುನರು ಏನಾದ್ರೂ ತಪ್ಪು ಮಾಡಿದ್ರೆ ತಿದ್ದಿ ಬುದ್ಧಿ ಹೇಳಿ. ಆದ್ರೆ ಈ ರೀತಿ ಮಾತಾಡಬೇಡಿ. ನಮಗೆ ಅನ್ನ ಹಾಕುವ ಈ ಭೂಮಿಯನ್ನು ಮಾತ್ರ ಕೇಳಬೇಡಿ. ಏನಂದಿವ ತಂಗಿ? ನೀನೆನ್ನುವುದಿದೆ ತಲಾಟೆಯವರೇ. ನಾವು ಬರೆದು ಕೊಟ್ಟ ಖರೀದಿ ಪತ್ರವನ್ನು ಒಮ್ಮೆ ಓದಿ ಸಂತೋಷವಾಗಿ ಹೊಲಕ್ಕೆ ನಮಸ್ಕರಿಸಿ ಹೋಗುತ್ತೇವೆ. ಆ ಖರೀದಿ ಪತ್ರವನ್ನು ನಮಗೆ ಕೊಡುವಿರಾ? ಮತ್ತೆ ಹೀಗೆ ಅಂತಾನಲ್ರಿ ಇವ. ಬಿಚ್ಚಿ ಕೊಡು, ಸರಿಯಾಗಿ ಓದ್ಲಿ. ಇದೇನು ಸಾವುಕಾರ್ರೆ, ನನ್ನ ಹೊಲದ ಬಗ್ಗೆ ಬರೆಸಿಕೊಂಡ ಖರೀದಿ ಪತ್ರ. ಇಂಥ ನಕಲಿ ಪತ್ರಗಳನ್ನು ಬರೆಸಿಕೊಂಡು ಅದೆಷ್ಟು ಜನಗಳ ರೈತರ ರಕ್ತ ಹೀರಿ ನಿಮ್ಮ ಬೊಜ್ಜು ಬೆಳೆಸಿಕೊಂಡಿದ್ದೀರಿ. 1000 ವರ್ಷವಿದ್ದರೂ ಸಾವು ತಪ್ಪದು ಈ ಜೀವಕ್ಕೆ. ಹಿಂದೆ ನಿಮ್ಮ ಕೈಯಲ್ಲಿ ಈ ಜೀವ ಹೋದ್ರ ಚಿಂತೆ ಇಲ್ಲ. ಇಂಥ ನಕಲಿ ಪತ್ರಗಳಿಗೆ ನಾನೆಂದು ಅವಕಾಶ ಕೊಡಲಾರೆ. ಹಣಕ್ಕಾಗಿ ಖರೀದಿ ಕೊಟ್ಟದ್ದನ್ನು ಲೆಕ್ಕಿಸದೆ ಹರಿದು ಕಾಲಿನಿಂದ ತುಳಿದು ಹಾಕಿದೆಯಾ ಮಗನೇ? ಲೇಕಳ ಮಳೆಗೆ ಹೊತ್ತುಕೊಂಡು ನಡೆ ಈ ಬೇಟೆಯನ್ನು. ದಿಟ್ಟವಾಗಿ ಮಾತನಾಡುವ ಈ ಬೇಟೆಯನ್ನು ಮೆಟ್ಟಿಸಿಳೋಣ. ಆಯ್ತದಲ್ಲಿ ಈಗಲೇ ಹೊತ್ತು ಇವೆ ಕತ್ತೆ ಬರಿಯನ್ನು.